ಈ ದೇಶದಲ್ಲಿ, ಈ ಸಮಾಜದಲ್ಲಿ ಹೆಣ್ಣಿಗೆ ತುಂಬಾ ಮಹತ್ವದ ಪಾತ್ರವನ್ನು ಹಾಗೂ ಗೌರವವನ್ನು ನೀಡಲಾಗಿದೆ. ಉದಾಹರಣೆಗೆ, ನಮ್ಮ ದೇಶವನ್ನು ಭಾರತ ಮಾತೆ ಎಂದು ಕರೆಯಲಾಗುತ್ತದೆ. ಅನ್ನ ಕೊಡುವ ಭೂಮಿಯನ್ನು ಭೂತಾಯಿ ಎಂದು ಕರೆಯಲಾಗುತ್ತದೆ. ಇಂತಹ ಮಹತ್ವವನ್ನು ಹೊಂದಿದ್ದಾಳೆ ಹೆಣ್ಣು. ಈ ವಿಷಯ ಗೊತ್ತಿದ್ದರೂ ಕೂಡ ಜನರಿಗೆ ಹೆಣ್ಣು ಮಕ್ಕಳು ಬೇಡವಾಗಿವೆ. ಯಾಕೆ ಶಿಶುಗಳನ್ನು ಕಸದ ತೊಟ್ಟಿಯಲ್ಲಿ ಬಿಸಾಡಲಾಗುತ್ತಿದೆ? ಯಾಕೆ ಪುಟಾಣಿ ಮಕ್ಕಳ ಮೇಲೆ ಅತ್ಯಾಚಾರವಾಗುತ್ತಿದೆ? ಯಾಕೆ ಹೆಣ್ಣು ಮಕ್ಕಳನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಲಾಗುತ್ತಿದೆ? ಅವರಿಗೆ ಬದುಕುವ ಹಕ್ಕಿಲ್ಲವೇ? ದಿ ಸಾಂಗ್ ಇಸ್ ಫ್ರಾಮ್ ನಿಷೇಧಿತರು. ಬೇಕು ನನಗೆ ಸ್ವಾತಂತ್ರ್ಯ, ಬೇಕು ನನಗೆ ಸ್ವಾತಂತ್ರ್ಯ, ಹಕ್ಕಿಯಂತೆ ಹಾರಬೇಕು, ನವಿಲಂತೆ ಕುಣಿಯಬೇಕು, ಕೋಗಿಲೆಯಂತೆ ನಾನು ಹಾಡಬೇಕು, ಆಕಾಶವ ಮುಟ್ಟಬೇಕು, ನಕ್ಷತ್ರವ ಎಣಿಸಬೇಕು, ನಿಸ್ವಾರ್ಥ ಪ್ರೀತಿ ನಾನು ಪಡೆಯಬೇಕು. ಈ ಮೋಸದಿಂದ ದೂರ, ಈ ಹಿಂಸೆಯಿಂದ ದೂರ, ಈ ನೋವಿನಿಂದ ದೂರ ನ ಹೋಗಬೇಕು. ಈ ಮೋಸದಿಂದ ದೂರ, ಈ ಹಿಂಸೆಯಿಂದ ದೂರ, ಈ ನೋವಿನಿಂದ ದೂರ ನ ಹೋಗಬೇಕು. ಬೇಕು ನನಗೆ ಸ್ವಾತಂತ್ರ್ಯ, ಬೇಕು ನನಗೆ ಸ್ವಾತಂತ್ರ್ಯ, ನದಿಯಂತೆ ಹರಿಯಬೇಕು, ಹೂವಂತೆ ಅರಳಬೇಕು, ದುಂಬಿಯಂತೆ ಜೇನನು ಸವಿಯಬೇಕು. ಕಿತ್ತು ತಿನ್ನುವ ನೋಟದಿಂದ, ಮಾಯದ ಈ ಲೋಕದಿಂದ ದೂರಾನ ದೂರ ಹೋಗಬೇಕು. ಕಿತ್ತು ತಿನ್ನುವ ನೋಟದಿಂದ, ಮಾಯದ ಈ ಲೋಕದಿಂದ ದೂರಾನ ದೂರ ಹೋಗಬೇಕು. ನಾ ಹೋಗಬೇಕು, ನಾ ಹೋಗಬೇಕು, ನಾ ಹೋಗಬೇಕು. ಬೇಕು ನನಗೆ ಸ್ವಾತಂತ್ರ್ಯ, ಬೇಕು ನನಗೆ ಸ್ವಾತಂತ್ರ್ಯ, ಬೇಕು ನನಗೆ ಸ್ವಾತಂತ್ರ್ಯ, ಬೇಕು ನನಗೆ ಸ್ವಾತಂತ್ರ್ಯ. ಥ್ಯಾಂಕ್ ಯು.